Hello friends, welcome back to my channel. This is Ganesh. You are watching Trading Pathshala. ಇವತ್ತಿನ ವಿಡಿಯೋ ನೀವು ಥಂಬ್ನೈಲ್ ನೋಡ್ತಾ ಇದ್ದಂಗೆ ಗೊತ್ತಾಗಿರ್ಬೋದು. ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನಿಮಗೆ ಫ್ಯೂಚರ್ ಅಂಡ್ ಆಪ್ಷನ್, ಫ್ಯೂಚರ್ ಹೆಂಗ್ ವರ್ಕ್ ಆಗುತ್ತೆ, ಆಪ್ಷನ್ಸ್ ಹೆಂಗ್ ವರ್ಕ್ ಆಗುತ್ತೆ, ಏನಕ್ಕೆ ಫ್ಯೂಚರ್ ನ ಫ್ಯೂಚರ್ಸ್ ಅಂತ ಕರೀತಾರೆ, ಆಪ್ಷನ್ಸ್ ನ ಆಪ್ಷನ್ಸ್ ಅಂತ ಕರೀತಾರೆ. ಅದಕ್ಕಿಂತ ಮುಂಚೆ ಡಿರೈವೇಟಿವ್ಸ್ ಅಂದ್ರೆ ಏನು, ಡಿರೈವೇಟಿವ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ, ಡಿರೈವೇಟಿವ್ಸ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಅಂದ್ರೆ ತುಂಬಾ ಜನ ನನಗೆ ರಿಕ್ವೆಸ್ಟ್ ಕೇಳ್ತಾ ಇರೋ, ಲೈಕ್ ನೀವು ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ, ಸೈಕಾಲಜಿ ಬಗ್ಗೆ ಎಷ್ಟು ಅಮೌಂಟ್ ಬೇಕಾಗಿದೆ ಅಂತ ಎಲ್ಲದರಲ್ಲೂ ವಿಡಿಯೋ ಮಾಡಿದ್ಯಾ. ನಮಗ್ ಬೇಕಾಗಿರೋದು ಫ್ಯೂಚರ್ ಅಂಡ್ ಆಪ್ಷನ್, ಏನಕ್ಕೆ ನಾವು ಟ್ರೇಡ್ ಮಾಡೋದು ಅದರಲ್ಲೇ ಅಲ್ವಾ. ಸೊ ಅದಕ್ಕೋಸ್ಕರ ಅದ್ರ ಮೇಲೆ ವಿಡಿಯೋ ಮಾಡುವಂತ ತುಂಬಾ ಜನ ಒಂದು ರಿಕ್ವೆಸ್ಟ್ ಕೇಳ್ತಾ ಇರೋ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಅವ್ರಿಗೋಸ್ಕರ ಮಾಡ್ತಾ ಇರೋದು. ಪ್ಲಸ್ ಈ ವಿಡಿಯೋನಾರ ನೀವು ಕೊನೆವರೆಗೂ ನೋಡ್ತು ಅಂದ್ರೆ ನಾನೊಂದು ಹೇಳಕ್ ಇಷ್ಟಪಡ್ತೀನಿ, ಬೇರೆ ಯಾವ್ದೇ ತರ ನೀವು ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಬೇಸಿಕ್ಸ್ ಟು ಅಡ್ವಾನ್ಸ್ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ, ಹೆಂಗೆ ಫ್ಯೂಚರ್ಸ್ ಮತ್ತೆ ಆಪ್ಷನ್ಸ್ ವರ್ಕ್ ಆಗುತ್ತೆ ಅಂತ. ಇದು ನಂದು ಪ್ರಾಮಿಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆನಾ. ಯಾರೇ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರೋ, ಇಲ್ಲಾಂದ್ರೆ ಲೈಕ್ ಫಸ್ಟ್ ಟೈಮ್ ಈ ಚಾನಲ್ ಬಂದಿರೋ, ದಯವಿಟ್ಟು ನಿಮ್ದು ಅಟೆಂಡೆನ್ಸ್ ಹಾಕಿ. ಅಟೆಂಡೆನ್ಸ್ ಅಂದ್ರೆ ಗೊತ್ತಿರ್ಬೋದು, ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಪ್ಲಸ್ ಲಾಸ್ಟ್ ವರ್ಗು ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಲೈಕ್ FNO ಇಸ್ ನಥಿಂಗ್ ಬಟ್ ಫ್ಯೂಚರ್ ಅಂಡ್ ಆಪ್ಷನ್. ಇದು ಎಲ್ಲರಿಗೂ ಗೊತ್ತಿದೆ. FNO ಅಂದ್ರೆ ಫ್ಯೂಚರ್ ಅಂಡ್ ಆಪ್ಷನ್ ಅಂತ. ಎಕ್ಸಾಕ್ಟ್ಲಿ FNO ಅಂದ್ರೆ ಏನು ಅಂದ್ರೆ ಇಟ್ಸ್ ಎ ಟೈಪ್ ಆಫ್ ಎ ಡಿರೈವೇಟಿವ್. ಏನಿದು ಒಂದು ಡಿರೈವೇಟಿವ್ ಬಗ್ಗೆ ಹೇಳ್ತಾ ಇದ್ದೇನೆ. ಡಿರೈವೇಟಿವ್ ಅಂದ್ರೆ ಏನು ನಾನು ಹೇಳ್ತೀನಿ. ಡಿರೈವೇಟಿವ್ ಇಸ್ ನಥಿಂಗ್ ಬಟ್ ಎ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ವಿಚ್ ಡಿರೈವ್ಸ್ ಇಟ್ಸ್ ವ್ಯಾಲ್ಯೂ ಫ್ರಮ್ ಎ ಅಂಡರ್ಲೈಯಿಂಗ್ ಅಸೆಟ್. ನಿಮ್ಗೆ ಅರ್ಥ ಆಗಿಲ್ಲದೆ ಇರ್ಬೋದು, ನಾನೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ಹೇಳ್ಕೊಡ್ತೀನಿ, ತಿಳಿಸ್ಕೊಡ್ತೀನಿ. ಓಕೆನಾ. ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಶೇರ್ಸ್ ಕೂಡ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್, ಕರೆಕ್ಟಾ. ಬಾಂಡ್ಸ್ ಕೂಡ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಏನಕ್ಕೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದು. ಲೈಕ್ ನಾವು ಬಾಂಡ್ಸ್ ಅಲ್ಲೂ ಇನ್ವೆಸ್ಟ್ ಮಾಡಬಹುದು, ಶೇರ್ಸ್ ಅಲ್ಲೂ ಇನ್ವೆಸ್ಟ್ ಮಾಡಬಹುದು, ಇವನ್ ನಾವು ಗೋಲ್ಡ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಬಹುದು, ಇವನ್ ನಾವು ಕಮೋಡಿಟೀಸ್ ಕೂಡ ಇನ್ವೆಸ್ಟ್ ಮಾಡಬಹುದು. ಇದನ್ನ ನಾವು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಯಾವ್ದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅದನ್ನ ನಾವು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಯಾವ್ದ್ರಿಂದ ಮೇಲ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಗೋಲ್ಡ್ ಪ್ರೈಸ್ ಎಲ್ಲ ಹೇಳ್ತಾರೆ ಮೇಲ್ ಹೋಗ್ತಾ ಇದೆ, ವೀಟ್ ಪ್ರೈಸ್ ಮೇಲ್ ಹೋಗ್ತಾ ಇದೆ, ನಿಫ್ಟಿ ಪ್ರೈಸ್ ಮೇಲ್ ಹೋಗ್ತಾ ಇದೆ. ಯಾವಾಗ ಅದು ನಿಫ್ಟಿ ಪ್ರೈಸ್ ಮೇಲ್ ಹೋಗ್ತಾ ಇದೆ, ವೆನ್ ಇಟ್ಸ್ ಅಂಡರ್ಲೈಯಿಂಗ್ ಲೈಕ್ ವ್ಯಾಲ್ಯೂ ಇಸ್ ಇನ್ಕ್ರೀಸ್. ಫಾರ್ ಎಕ್ಸಾಂಪಲ್ ಅದ್ರ ಅಂಡರ್ಲೈಯಿಂಗ್ ವ್ಯಾಲ್ಯೂಸ್ ಯಾವ್ದು ಅಂದ್ರೆ ನಿಫ್ಟಿ. ಫಾರ್ ಎಕ್ಸಾಂಪಲ್ ನಿಫ್ಟಿ ನಿಮ್ದು ಇನ್ಕ್ರೀಸ್ ಆಯ್ತು ಅಂದ್ರೆ ನಿಫ್ಟಿ ಫ್ಯೂಚರ್ ಮತ್ತೆ ಆಪ್ಷನ್ ಇನ್ಕ್ರೀಸ್ ಆಗೇ ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಲೈಕ್ ಪೇ ಬ್ಯಾಕ್ ಕಾರ್ಡ್ ಇರುತ್ತೆ ಅನ್ಕೊಳ್ಳಿ, ಲೈಕ್ ಕ್ರೆಡಿಟ್ ಆಗಿರ್ಬೋದು, ಯಾವ್ದೇ ಆಗಿರ್ಬೋದು. ಆ ಪಾಯಿಂಟ್ಸ್ ಯಾವಾಗ ಹೇಳಿ ಇನ್ಕ್ರೀಸ್ ಆಗೋದು, ಒಂದು ನೀವು ಕ್ರೆಡಿಟ್ ಕಾರ್ಡ್ ಇಲ್ಲ ಡೆಬಿಟ್ ಕಾರ್ಡ್ ಅಲ್ಲಿ ಏನಾರ ಪರ್ಚೇಸ್ ಮಾಡಿದಾಗ ಎಷ್ಟು ನೀವು ಕ್ರೆಡಿಟ್ ಕಾರ್ಡ್ ಮತ್ತೆ ಡೆಬಿಟ್ ಕಾರ್ಡ್ ನ ಜಾಸ್ತಿ ಉಜ್ತೀರಾ ಅಂದ್ರೆ ಜಾಸ್ತಿ ಖರ್ಚು ಮಾಡ್ತೀರಾ, ಆಟೋಮೆಟಿಕಲಿ ನಿಮ್ದು ಏನ್ ಪೇ ಬ್ಯಾಕ್ ಕಾರ್ಡ್ ಇರುತ್ತೆ ಅದು ಇನ್ಕ್ರೀಸ್ ಆಗುತ್ತೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಇನ್ನೊಂದ್ಸಲ. ಫಾರ್ ಎಕ್ಸಾಂಪಲ್ ನೀವು ಕ್ರೆಡಿಟ್ ಕಾರ್ಡ್ ಮತ್ತೆ ಡೆಬಿಟ್ ಕಾರ್ಡ್ ಎಷ್ಟು ಜಾಸ್ತಿ ಯೂಸ್ ಮಾಡ್ತೀರಾ, ಆಬ್ವಿಯಸ್ಲಿ ನಿಮ್ದು ಏನ್ ಮೇಲ್ಗಡೆ ಇವಾಗ ನಿಮ್ದು ಏನು ಲೈಕ್ ಪೇ ಬ್ಯಾಕ್ ಕಾರ್ಡ್ ಇರುತ್ತೆ ಅದು ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಅಂದ್ರೆ ಅದ್ರದ್ದು ಪಾಯಿಂಟ್ಸ್ ಇನ್ಕ್ರೀಸ್ ಆಗುತ್ತೆ. ಇದು ನಿಮ್ಗೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಆಯ್ತು. ಓಕೆನಾ. ಅದ್ರ ಅಂಡರ್ಲೈಯಿಂಗ್ ವ್ಯಾಲ್ಯೂ ಯಾವ್ದು ಅಂದ್ರೆ ಕ್ರೆಡಿಟ್ ಕಾರ್ಡ್ ಇಲ್ಲ ಡೆಬಿಟ್ ಕಾರ್ಡ್. ಓಕೆನಾ. ಅರ್ಥ ಆಯ್ತಾ. ಇವಾಗ ಕರೆಕ್ಟ್ ಆಗಿ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಡೆರಿವೇಟಿವ್ ಇಸ್ ನಥಿಂಗ್ ಬಟ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ವಿಚ್ ಡಿರೈವ್ಸ್ ಇಟ್ಸ್ ವ್ಯಾಲ್ಯೂ ಫ್ರಮ್ ಎ ಅಂಡರ್ಲೈಯಿಂಗ್ ಅಸೆಟ್. ಓಕೆನಾ. ಅಂಡರ್ಲೈಯಿಂಗ್ ಅಸೆಟ್ ಅಂದ್ರೆ ಅದು ನಿಮ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್. ನೀವು ಎಷ್ಟು ಜಾಸ್ತಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಉಜ್ತೀರಾ, ಆಟೋಮೆಟಿಕಲಿ ನಿಮ್ದು ಏನು ಲೈಕ್ ಪೇ ಬ್ಯಾಕ್ ಕಾರ್ಡ್ ಇರುತ್ತೆ ಅದ್ರ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ವ್ಯಾಲ್ಯೂ ಅಂದ್ರೆ ನಿಮ್ಗೆ ಪಾಯಿಂಟ್ಸ್ ಇನ್ಕ್ರೀಸ್ ಆಗುತ್ತೆ. ನೀವು ಒಂದು 10,000 20,000 ಯೂಸ್ ಮಾಡ್ತು ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಒಂದು 20-30 ಪಾಯಿಂಟ್ಸ್ ಇನ್ಕ್ರೀಸ್ ಆಗುತ್ತೆ, ಕರೆಕ್ಟ್ ಅಲ್ವಾ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಗೋಲ್ಡ್ ಒಂದು ಡಿರೈವೇಟಿವ್. ಗೋಲ್ಡ್ ಪ್ರೈಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಹೇಳಿ, ಗೋಲ್ಡ್ ನಿಮ್ದು ರೇಟ್ ಇನ್ಕ್ರೀಸ್ ಆದಾಗ. ಗೋಲ್ಡ್ ಡಿರೈವೇಟಿವ್ ಅಂದ್ರೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಂತ ಹೇಳ್ತೀವಿ. ಫ್ಯೂಚರ್ಸ್ ಏನು ಗೋಲ್ಡ್ ಇನ್ಕ್ರೀಸ್ ಆಗುತ್ತೆ, ಆಬ್ವಿಯಸ್ಲಿ ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆದಾಗ ಗೋಲ್ಡ್ ಏನ್ ಇದಿರುತ್ತೆ ಇದು ಡಿರೈವೇಟಿವ್ ಇನ್ಕ್ರೀಸ್ ಆಗುತ್ತೆ. ಓಕೆನಾ. ಇನ್ನೊಂದು ಎಕ್ಸಾಂಪಲ್. ಓಕೆನಾ. ಪೆಟ್ರೋಲ್ ಮತ್ತೆ ಡೀಸೆಲ್ ಇಟ್ಸ್ ಎ ಡಿರೈವೇಟಿವ್ ಆಫ್ ಎ ಕ್ರೂಡ್ ಆಯಿಲ್. ಕರೆಕ್ಟ್ ಆಗಿ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಕ್ರೂಡ್ ಆಯಿಲ್ ಯಾವಾಗ ಅದು ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಆಬ್ವಿಯಸ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸ್ ಇನ್ಕ್ರೀಸ್ ಆಗೇ ಆಗುತ್ತೆ. ಸೇಮ್ ಅದೇ ತರ ಇವಾಗ ಮಿಲ್ಕ್ ಪ್ರೈಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ, ಕರ್ಡ್ ಏನ್ ಮೊಸರು ಅಂತ ಹೇಳ್ತೀವಿ ಅದ್ರ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಕರೆಕ್ಟ್ ಆಗಿ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ತೀನಿ. ಓಕೆನಾ. ಲೈಕ್ ಡಿರೈವೇಟಿವ್ ಇಸ್ ಎ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ವಿಚ್ ಡಿರೈವ್ಸ್ ಇಟ್ಸ್ ವ್ಯಾಲ್ಯೂ ಫ್ರಮ್ ಎ ಅಂಡರ್ಲೈಯಿಂಗ್ ಅಸೆಟ್. ಅಂಡರ್ಲೈಯಿಂಗ್ ಅಸೆಟ್ ಅಂದ್ರೆ ಯಾವುದು, ಇವಾಗ ಲೈಕ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಅನ್ನೋದು ಒಂದು ಡಿರೈವೇಟಿವ್. ಓಕೆನಾ. ನಿಫ್ಟಿ 50 ಡಿರೈವೇಟಿವ್ ಯಾವಾಗ ಅದು ಡಿರೈವೇಟಿವ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ನಿಫ್ಟಿ ಪ್ರೈಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಆಟೋಮೆಟಿಕ್ ನಿಫ್ಟಿದು ಡಿರೈವೇಟಿವ್ ಇನ್ಕ್ರೀಸ್ ಆಗೇ ಆಗುತ್ತೆ. ಓಕೆನಾ. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಓಕೆನಾ. ಡಿರೈವೇಟಿವ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ವಿಚ್ ಡಿರೈವ್ಸ್ ಇಟ್ಸ್ ವ್ಯಾಲ್ಯೂ ಫ್ರಮ್ ಎ ಅಂಡರ್ಲೈಯಿಂಗ್ ಅಸೆಟ್ಸ್. ಇವಾಗ ನಿಮ್ಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಡಿರೈವೇಟಿವ್ಸ್ ಅಂದ್ರೇನು, ಡಿರೈವೇಟಿವ್ಸ್ ಹೆಂಗ್ ವರ್ಕ್ ಆಗುತ್ತೆ. ನಾನು ಇವಾಗ ಏನ್ ಎಕ್ಸಾಂಪಲ್ ಹೇಳಿದೆ ಅದೇ ತರ ಡಿರೈವೇಟಿವ್ಸ್ ವರ್ಕ್ ಆಗೋದು. ಓಕೆನಾ. ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂಡಿದೀನಿ.
ಈಗಿನ ಸೆಕ್ಷನ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಡಿರೈವೇಟಿವ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ. ಡಿರೈವೇಟಿವ್ಸ್ ಇಲ್ಲಿ ಬಂದು ಮೇನ್ 4 ಟೈಪ್ಸ್ ಇದೆ. ಆ 4 ಟೈಪ್ಸ್ ಅಲ್ಲಿ ಯಾವ್ದ್ರಲ್ಲಿ ನಾವು ಟ್ರೇಡ್ ಮತ್ತೆ ಇನ್ವೆಸ್ಟ್ ಮಾಡ್ತೀವಿ, ಯಾವ್ದ್ರಲ್ಲಿ ಟ್ರೇಡ್ ಮತ್ತೆ ಇನ್ವೆಸ್ಟ್ ಮಾಡಲ್ಲ ಅಂತ ಈಗಿನ ಸೆಕ್ಷನ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದೇದ್ ಬಂದು ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ಬೋದು, ಅದು ಪಿಕ್ಚರ್ ನಾನು ಇವಾಗ ಹಾಕಿದ್ದೀನಿ. ಒಂದು ಫಾರ್ವರ್ಡ್, ಎರಡನೇದು ಫ್ಯೂಚರು, ಮೂರನೇದು ಆಪ್ಷನ್, ನಾಲ್ಕನೇದು ಸ್ವಾಪ್ಸ್ ಅಂತ. ಇದರಲ್ಲಿ ನಾವು ಸ್ವಾಪ್ಸ್ ಮತ್ತೆ ಲೈಕ್ ಏನು ಫಾರ್ವರ್ಡ್ ಅಂತ ಅದರಲ್ಲಿ ನಾವು ಟ್ರೇಡ್ ಮತ್ತೆ ಇನ್ವೆಸ್ಟ್ ಮಾಡೋದಿಲ್ಲ. ಓಕೆನಾ. ಮೇನ್ ನಾವು ಇನ್ವೆಸ್ಟ್ ಮತ್ತೆ ಟ್ರೇಡ್ ಮಾಡೋದು ಆಪ್ಷನ್ಸ್ ಮತ್ತೆ ಫ್ಯೂಚರ್ ಅಲ್ಲಿ. ನೀವು ಕೇಳ್ಬೋದು ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ಬೋದಾ? ಖಂಡಿತ ನಾವು ಟ್ರೇಡ್ ಮತ್ತೆ ಇನ್ವೆಸ್ಟ್ ಮಾಡ್ಬೋದು. ಫ್ಯೂಚರ್ ಅಲ್ಲಿ ಟ್ರೇಡ್ ಮತ್ತೆ ಇನ್ವೆಸ್ಟ್ ಮಾಡ್ಬೋದು? ಖಂಡಿತ ಫ್ಯೂಚರ್ ಅಲ್ಲಿ ಟ್ರೇಡ್ ಮತ್ತೆ ಇನ್ವೆಸ್ಟ್ ಮಾಡ್ಬೋದು. ಇವೆರಡರ ಬಗ್ಗೆ ನೀವೇನಾದ್ರು ಕಂಪ್ಲೀಟ್ ಅನಾಲಿಸಿಸ್ ಹೆಂಗೆ ಅದು ವರ್ಕ್ ಆಗುತ್ತೆ, ಫ್ಯೂಚರ್ ಅಲ್ಲಿ ಸ್ಟ್ರೈಕ್ ಪ್ರೈಸ್ ಅಂದ್ರೇನು, ಆಪ್ಷನ್ಸ್ ಅಲ್ಲಿ ಸ್ಟ್ರೈಕ್ ಪ್ರೈಸ್ ಅಂದ್ರೇನು ಅಂತ ನಿಮ್ಗೆ ಏನಾರ ಲೈಕ್ ಇಂಟ್ರೆಸ್ಟ್ ಇದ್ದು ಕಲಿಬೇಕು ಅಂತ ಅಂದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಇದೇ ಒಂದು ಸಪರೇಟ್ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಐ ಹೋಪ್ ಇವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಒಂದು ಡಿರೈವೇಟಿವ್ಸ್ ಅಂದ್ರೆ ಏನು, ಡಿರೈವೇಟಿವ್ ಹೆಂಗೆ ಮಾರ್ಕೆಟ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ, ಡಿರೈವೇಟಿವ್ಸ್ ಟೈಪ್ಸ್ ಯಾವ್ದು ಅಂತ ನಿಮ್ಗೆ ಇವಾಗ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋ ವೈ ಡೆರಿವೇಟಿವ್ ಎಕ್ಸಿಸ್ಟ್, ಇವಾಗ ನಿಮ್ಗೆ ಗೊತ್ತಾಗಿದೆ ಡೆರಿವೇಟಿವ್ ಏನಕ್ಕೆ ಯೂಸ್ ಆಗುತ್ತೆ, ಡಿರೈವೇಟಿವ್ಸ್ ಅಂದ್ರೆ ಏನು, ಅದ್ರ ಟೈಪ್ಸ್ ಏನೇನು ಅಂತ. ಇವಾಗ ನಿಮ್ಗೆ ತಲೆಯಲ್ಲಿ ಒಂದು ಐಡಿಯಾ ಬಂದಿದೆ ಡಿರೈವೇಟಿವ್ಸ್ ಹೆಂಗ್ ವರ್ಕ್ ಆಗುತ್ತೆ ಏನು ಅಂತ. ನೀವು ಕ್ವಶನ್ ಕೇಳ್ಬೋದು, ಡಿರೈವೇಟಿವ್ ಏನಕ್ಕೆ ಎಕ್ಸಿಸ್ಟ್ ಆಗಿದೆ? ಬೈಯಿಂಗ್ ಎಕ್ಸಿಸ್ಟ್ ಆಗಿದೆಯೋ, ಇಲ್ಲ ಸೆಲ್ಲಿಂಗ್ ಎಕ್ಸಿಸ್ಟ್ ಆಗಿದೆಯೋ, ಇಲ್ಲ ಟ್ರೇಡಿಂಗ್ ಎಕ್ಸಿಸ್ಟ್ ಆಗಿದೆಯೋ, ಇಲ್ಲಾಂದ್ರೆ ಫ್ಯೂಚರ್ ಆಪ್ಷನ್ ಬೈಯಿಂಗ್ ಎಕ್ಸಿಸ್ಟ್ ಆಗಿದೆಯೋ ಅಂತ ನಿಮ್ಗೊಂದು ಐಡಿಯಾ ಬಂದಿರೋ ಲೈಕ್ ಒಂದು ಕ್ವಶನ್ ಬರ್ತಾ ಇರ್ಬೋದು. ಖಂಡಿತ ಎಕ್ಸ್ಪ್ಲೈನ್ ಮಾಡ್ತೀನಿ, ವೆಯ್ಟ್. ಓಕೆನಾ. ಮೇನು ಡಿರೈವೇಟಿವ್ಸ್ ಇಂಪಾರ್ಟೆಂಟ್, ಪ್ರೈಮರಿ ಮೇನ್ ಅದು ಯೂಸಸ್ ಏನು ಅಂದ್ರೆ ಒಂದು ಸ್ಪೆಕ್ಯುಲೇಷನ್, ಇನ್ನೊಂದು ಬಂದು ಎಡ್ಜಿಂಗ್ ಅಂತ ಕರಿತೀವಿ. ಇನ್ನೊಂದ್ಸಲ ಹೇಳ್ತೀನಿ, ಡಿರೈವೇಟಿವ್ಸ್ ಮೇನ್ ಅದು ಪ್ರೈಮರಿ ಯೂಸ್ ಬಂದು ಒಂದು ಹೆಡ್ಜಿಂಗು, ಇನ್ನೊಂದು ಸ್ಪೆಕ್ಯುಲೇಷನ್. ಅವೆರಡನ್ನ ಏನ್ ಯೂಸ್ ಮಾಡ್ತೀವಿ ಅದನ್ನ ನಾವು ಡೆರಿವೇಟಿವ್ಸ್ ಅಂತ ಕರಿತೀವಿ. ಫಸ್ಟ್ ಇವಾಗ ನಾವು ಸ್ಪೆಕ್ಯುಲೇಷನ್ ಬಗ್ಗೆ ಮಾತಾಡೋದ. ಸ್ಪೆಕ್ಯುಲೇಷನ್ ಅಂದ್ರೆ ಒಂದು ಸ್ಮಾಲ್ ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಮಾರ್ಕೆಟ್ 21,900 ಅಲ್ಲಿ ಇದೆ. ಓಕೆನಾ. 21,900 ಇವಾಗ ನಿಮ್ಗೆ ಅನಾಲಿಸಿಸ್ ಪ್ರಕಾರ ಇಲ್ಲ ನಿಮ್ದು ಏನೋ ಗಟ್ ಫೀಲಿಂಗ್ ಪ್ರಕಾರ ನೆಕ್ಸ್ಟ್ ಇನ್ 1 ಮಂತ್ ಅಲ್ಲಿ ಮಾರ್ಕೆಟ್ 22,500 400 ಹೋಗುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಏನ್ ನೀವು ಹೋಗುತ್ತೆ ಅಂತ ಗೊತ್ತಿರುತ್ತೆ, ಅದ್ರ ಮೇಲೆ ಏನ್ ಬೆಟ್ ತಗೋತೀರಾ, ಬೆಟ್ ಅಂದ್ರೆ ಅದ್ರ ಮೇಲೆ ಏನು ಕಾಲ್ ಆಪ್ಷನ್ ತಗೋತೀರಾ, ಇಲ್ಲಾಂದ್ರೆ ಪುಟ್ ಆಪ್ಷನ್ ನ ಸೆಲ್ ಮಾಡ್ತೀರಾ, ಇದನ್ನ ನಾವು ಸ್ಪೆಕ್ಯುಲೇಷನ್ ಅಂತ ಕರಿತೀವಿ. ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ನೀವು ಏನ್ ಬೆಟ್ ತಗೊಳ್ಳೋದು, ಇಲ್ಲಾಂದ್ರೆ ಏನ್ ನೀವು ಕಾಲ್ ಆಪ್ಷನ್ ಬೈ ಮಾಡೋದು, ಅದನ್ನ ನಾವು ಸ್ಪೆಕ್ಯುಲೇಷನ್ ಅಂತ ಕರಿತೀವಿ. ಇದು ಅಪ್ ಸೈಡ್. ಡೌನ್ ಸೈಡ್ ಅಷ್ಟೇ. ನಿಮ್ಗೆ ಇವಾಗ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅಂದ್ರೆ ನಿಮ್ದು ಏನೋ ಒಂದು ಅನಾಲಿಸಿಸ್ ಮಾಡಿರ್ತೀರಲ್ಲ, ಏನೋ ಒಂದು ನಿಮ್ದು ಟೆಕ್ನಿಕಲ್ ಏನೋ ಮಾಡಿರ್ತೀರಾ, ಓಕೆನಾ. ಅದರಿಂದ ಮಾರ್ಕೆಟ್ ಕೆಳಗೆ ಬೀಳುತ್ತೆ ಅಂತ ನಿಮ್ಗೊಂದು ಐಡಿಯಾ ಬಂದಿರುತ್ತೆ, ಒಂದು ಸ್ಪೆಕ್ಯುಲೇಟ್ ಮಾಡ್ತೀರಾ. ಓಕೆನಾ. ನಿಮ್ದೊಂದು ಗಟ್ ಫೀಲಿಂಗ್ಸ್ ಏನಿರುತ್ತೆ ಅದನ್ನ ನೀವು ಪೊಸಿಷನ್ ಆಗಿ ಏನ್ ಕನ್ವರ್ಟ್ ಮಾಡ್ತೀವಿ ಅದನ್ನ ನಾವು ಸ್ಪೆಕ್ಯುಲೇಷನ್ ಅಂತ ಕರಿತೀವಿ. ಇವಾಗ 21,900 ಇಂದ 21,000 ಬರ್ಬೋದು, 900 ಪಾಯಿಂಟ್ ಕೆಳಗಡೆ ಬೀಳ್ಬೋದು ಅಂತ ನಿಮ್ಗೆ ಏನೋ ಅನ್ಸಿರುತ್ತೆ. ಅವಾಗ ನೀವು ಏನ್ ಪಿ ಬೈ ಮಾಡ್ತೀರಾ, ಇಲ್ಲ ಪಿ ನ ಮೇಲ್ಗಡೆ ಏನ್ ಸೆಲ್ ಮಾಡ್ತೀರಾ, ಆ ಏನ್ ಪೊಸಿಷನ್ ಇರುತ್ತೆ ಅದನ್ನ ನಾವು ಸ್ಪೆಕ್ಯುಲೇಷನ್ ಅಂತ ಕರಿತೀವಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಮಾರ್ಕೆಟ್ ಏನ್ ನೀವು ಮೇಲ್ ಹೋಗುತ್ತೆ ಅಂತ ನಿಮ್ ಗಟ್ ಫೀಲಿಂಗ್ಸ್ ಇರುತ್ತೆ, ಇಲ್ಲಾಂದ್ರೆ ಏನ್ ನಿಮ್ದು ಆ ಸ್ಟ್ರಾಟಜೀಸ್ ಇಲ್ಲಾಂದ್ರೆ ಏನ್ ಟೆಕ್ನಿಕಲ್ ಯೂಸ್ ಮಾಡಿ ಏನ್ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ನಿಮ್ಗೆ ಒಂದು ಫೀಲಿಂಗ್ ಬಂದಿರುತ್ತೆ, ಆ ಫೀಲಿಂಗ್ ಮೇಲೆ ಏನ್ ಪೊಸಿಷನ್ ತಗೋತೀರಾ ಅದನ್ನ ನಾವು ಸ್ಪೆಕ್ಯುಲೇಷನ್ ಅಂತ ಕರಿತೀವಿ. ಸ್ಪೆಕ್ಯುಲೇಷನ್ ಇಸ್ ನಥಿಂಗ್ ಬಟ್ ಸ್ಪೆಕ್ಯುಲೇಟಿಂಗ್ ಅಂದ್ರೆ ನಿಮ್ದು ಫೀಲಿಂಗ್ ನ ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇರೋದು, ಮಾರ್ಕೆಟ್ ಅಲ್ಲಿ ಮೇಲ್ ಹೋಗುತ್ತೆ ಇಲ್ಲ ಕೆಳಗಡೆ ಬರುತ್ತೆ ಅಂತ. ಇದನ್ನ ನಾವು ಸ್ಪೆಕ್ಯುಲೇಷನ್ ಅಂತ ಕರಿತೀವಿ. ಇವಾಗ ಹೆಡ್ಜಿಂಗ್ ಬಂತು ಅಂದ್ರೆ ಹೆಡ್ಜಿಂಗ್ ಮೇನ್ ಯೂಸ್ ಏನಕ್ಕೆ ಮಾಡ್ತಾರೆ ಅಂದ್ರೆ ನಾವು ಪ್ರಾಫಿಟೇಬಲ್ ಆಗಿ ಕನ್ವರ್ಟ್ ಆಗೋಕೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ, ನಾನು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಿಮ್ಮ ಹತ್ರ ಒಂದು 10 ಲಕ್ಷ ಶೇರ್ ನೀವು ಬೈ ಮಾಡಿರ್ತೀರಾ. 10 ಲಕ್ಷ ಏನು 1 ಕೋಟಿ ಅನ್ಕೊಳ್ಳಿ, ಏನ್ ಹೇಳಕ್ಕೆ ದುಡ್ಡು ಕೊಡ್ಬೇಕಾ, 1 ಕೋಟಿ ಶೇರ್ಸ್ ನೀವು ಬೈ ಮಾಡಿರ್ತೀರಾ. ಓಕೆನಾ. ಯಾವಾಗ ಮಾರ್ಕೆಟ್ ಅರೌಂಡ್ 20,000 ಇರ್ಬೇಕಾದ್ರೆ ಇಲ್ಲ 21,000 ಇರ್ಬೇಕಾದ್ರೆ ಬೈ ಮಾಡಿರ್ತೀರಾ. ಓಕೆನಾ. ಏನೋ ಒಂದು ನ್ಯೂಸ್ ಬಂತು, ನಿಮ್ಗೆ ಏನೋ ಒಂದು ಆಯ್ತು, ಮಾರ್ಕೆಟ್ ಒಂದು 10% ಬಿದ್ದೋಯ್ತು. ಮಾರ್ಕೆಟ್ 10% ಬಿಡ್ತು ಅಂದ್ರೆ ಏನ್ ನಿಮ್ದು 1 ಕೋಟಿ ಏನ್ ನೀವು ಶೇರ್ಸ್ ಬೈ ಮಾಡಿರ್ತೀರಾ, ಅದ್ರಲ್ಲಿ ಆಬ್ವಿಯಸ್ಲಿ ಅದು 1 ಕೋಟಿಯಿಂದ 5 ಕೋಟಿ ಬರ್ಬೋದು, 5 ಕೋಟಿ ಲಾಸ್ ಅಲ್ಲಿ ತೋರಿಸ್ಬೋದು ನಿಮ್ಗೆ ಆ ಪೊಸಿಷನ್ ನಿಮ್ಗೆ. ಓಕೆನಾ. ಆ ಪೊಸಿಷನ್ ನೀವು ಲಾಸ್ ಇಂದ ಓವರ್ಕಮ್ ಆಗಕ್ಕೆ, ಆ ಲಾಸ್ ನ ಕಂಪನ್ಸೇಷನ್ ಮಾಡಕ್ಕೆ ಏನ್ ಪೊಸಿಷನ್ ತಗೋತೀವಿ ಅದನ್ನ ನಾವು ಎಡ್ಜಿಂಗ್ ಅಂತ ಕರಿತೀವಿ. ಎಡ್ಜಿಂಗ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಕೆಳಗಡೆ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇರುತ್ತೆ ಅಂತ ಅನ್ಕೊಳ್ಳಿ. ಓಕೆನಾ. ನೀವು ಅವಾಗ ಪೊಸಿಷನ್ ತಗೋಬಹುದು, ಮೇಲ್ಗಡೆ ಪಿ ಬೈ ಮಾಡ್ಬೋದು, ಇಲ್ಲಾಂದ್ರೆ ಮೇಲ್ಗಡೆ ಸಿ ನ ಸೆಲ್ ಮಾಡ್ಬೋದು. ಅವಾಗ ಏನ್ ನೀವು ಲಾಸಸ್ ಏನ್ ನಡೀತಾ ಇರುತ್ತೆ ಅರೌಂಡ್ 5 crores ಇಲ್ಲ ನಿಮ್ ಅಕಾರ್ಡಿಂಗ್ ಟು ದ ನಿಮ್ದ ಲೈಕ್ ಪೊಸಿಷನ್ ಸೈಜು, ಆ 5 ಏನ್ ಅದು ಲಾಸ್ ಇರುತ್ತೆ ಆ ಲಾಸ್ ನ ಸ್ವಲ್ಪ ಕಾಂಪನ್ಸೇಷನ್ ಮಾಡಕ್ಕೆ, ಆ ಲಾಸ್ ಇಂದ ಸ್ವಲ್ಪ ಹೊರಗ್ ಬರಕ್ಕೆ ನೀವು ಏನ್ ಪೊಸಿಷನ್ ತಗೋತೀವಿ ಅದನ್ನ ನಾವು ಹೆಡ್ಜಿಂಗ್ ಅಂತ ಕರಿತೀವಿ. ಇದು ಮೇನ್ ಸೆಲ್ಲಿಂಗ್ ಅಲ್ಲಿ ಬರುತ್ತೆ, ಸ್ಪೆಕ್ಯುಲೇಷನ್ ಬೈಯಿಂಗ್ ಅಲ್ಲಿ ಬರುತ್ತೆ. ಓಕೆನಾ. ಮೇನ್ ಡಿಫ್ರೆನ್ಸ್ ಇನ್ನೊಂದ್ಸಲ ಹೇಳ್ತೀನಿ. ಸ್ಪೆಕ್ಯುಲೇಷನ್ ಏನ್ ತಗೋತೀವಿ ಅಂದ್ರೆ ನೀವು ಪ್ರಾಫಿಟ್ ಮಾಡಕ್ಕೆ, ಸ್ಪೆಕ್ಯುಲೇಷನ್ ಆ ಡಿರೈವೇಟಿವ್ ಏನ್ ತಗೋತೀವಿ ಅದನ್ನ ನೀವು ಪ್ರಾಫಿಟ್ ಮಾಡಕ್ಕೆ.
ಹೆಡ್ಜಿಂಗ್ ಪೊಸಿಷನ್ ಏನ್ ತಗೋತೀವಿ ಅಂದ್ರೆ ಲಾಸ್ ಇಂದ ಓವರ್ಕಮ್ ಮಾಡಕ್ಕೆ, ಲಾಸ್ ಇಂದ ಸ್ವಲ್ಪ ಕಡಿಮೆ ಮಾಡಕ್ಕೆ ಹೆಡ್ಜಿಂಗ್ ಪೊಸಿಷನ್ ನ ತಗೋತೀವಿ. ಐ ಹೋಪ್ ನಿಮ್ಗೆ ಇವಾಗ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀವಿ. ಡಿರೈವೇಟಿವ್ಸ್ ಅಂದ್ರೇನು, ಅದ್ರ ಟೈಪ್ಸ್ ಅಂದ್ರೇನು, ಡಿರೈವೇಟಿವ್ ಏನಕ್ಕೆ ಮಾರ್ಕೆಟ್ ಅಲ್ಲಿ ಎಕ್ಸಿಸ್ಟ್ ಆಗಿದೆ ಅಂತ ಇವಾಗ ನಿಮ್ಗೆ ಒಂದು ಬೇಸಿಕ್ ಐಡಿಯಾ ಗೊತ್ತಿರುತ್ತೆ. ಫ್ಯೂಚರ್ ಆಪ್ಷನ್ ಬಗ್ಗೆ ನಾನು ಬೇರೆ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದೇ ಸ್ಟ್ರೈಕ್ ಪ್ರೈಸು ಹೆಂಗೆ ಅದನ್ನ ಯೂಸ್ ಮಾಡೋದು ಅಂತ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಂದ್ರೆ ಕೆಳಗಡೆ ಕಮೆಂಟ್ ಮಾಡಿ, ನಿಮ್ಗೆ ಏನಾರ ವಿಡಿಯೋ ಬೇಕು ಅಂದ್ರೆ ಆ ಕಂಟೆಂಟ್ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ವಿಡಿಯೋ ಏನಾರ ಕೊನೆ ತನಕ ಇಲ್ಲಿವರೆಗೂ ನೀವು ನೋಡ್ತಾ ಇದ್ರೆ ದಯವಿಟ್ಟು ನಿಮ್ ಫ್ರೆಂಡ್ಸ್ ಮತ್ತೆ ನಿಮ್ ಗಿಫ್ಟ್ ಏನು ಅಂದ್ರೆ ಒಂದು ಶೇರ್ ಮತ್ತೆ ಒಂದು ಲೈಕ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, 4 ಜನ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ.